ಕುಮಟಾ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಕಂದಾಯ ಇಲಾಖೆ ದಿನಾಚರಣೆಯ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಭೂ ಸುರಕ್ಷಾ ಯೋಜನೆಯಲ್ಲಿ ಹಳೆಯ ಭೂ ದಾಖಲೆಗಳ ಡಿಜಿಟಲ್ ಪ್ರತಿಗಳನ್ನು ಸಾರ್ವಜನಿಕರಿಗೆ ವಿತರಣೆ ಹಾಗೂ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಶಾಸಕ ದಿನಕರ್ ಶೆಟ್ಟಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಭೂ ಸುರಕ್ಷಾ ಯೋಜನೆಯಡಿಯಲ್ಲಿ ಹಳೆಯ ಭೂ ದಾಖಲೆಗಳ ಡಿಜಿಟಲ್ ಪ್ರತಿಗಳನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡಲಾಯಿತು. 13 ಜನ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಭೂ ಸುರಕ್ಷಾ ಯೋಜನೆಯ ಕುರಿತು ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ, ಭೂ ಸಂಬಂಧಿತ ಪ್ರಕರಣಗಳಲ್ಲಿ ನಡೆಯುವ ತೊಂದರೆಗಳನ್ನು ತಡೆಯಲು ಹಳೆಯ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಉಪಲಭ್ಯ ಮಾಡುವುದು ಬಹಳ ಉಪಯುಕ್ತ. ಇದರಿಂದ ಭೂ ಹಕ್ಕು ಸಾಬೀತುಪಡಿಸುವುದು ಸುಲಭವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕುಮಟಾ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ, ತಹಶೀಲ್ದಾರ್ ಕೃಷ್ಣ ಕಾಮ್ಕರ್, ಗ್ರೇಡ್ 2 ತಹಸೀಲ್ದಾರ್ ಸತೀಶ್ ಗೌಡ, ಅಶೋಕ್ ಭಟ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಸರ್ಕಾರ ಈಗ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇದೆ. ಹಿಂದೆ ತಂದಂಥ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡದೇ ಇರುವಾಗ ಸಕಾಲ ಎನ್ನುವಂಥದ್ದು ಬಹಳ ಒಂದು ಹಂತದಲ್ಲಿ ಭಯಂಕರ ಜೋರಾಗಿ ಪ್ರಚಾರದಲ್ಲಿ ಇತ್ತು. ಆದರೆ ಅದು ಕೇವಲ ಆಫೀಸಿನ ಗೋಡೆ ಮೇಲೆ ಸಕಾಲ ಅನ್ನುವಂಥ ಒಂದು ಭಿತ್ತಿಪತ್ರ ಮಾತ್ರ ನಾನು ಕಾಣುವಂಥದ್ದನ್ನು ನಾನು ನೋಡ್ತಾ ಇದ್ದೆ. ಆದರೆ ಅದು ಆಗಬಾರ್ದು. ಜನರಿಗೆ 7 ದಿವಸನೋ 8 ದಿವಸನೋ ಅಥವಾ ಏನು ಸರ್ಕಾರ ದಿನ ನಿಗದಿ ಮಾಡಿರ್ತದೆ ಅದನ್ನು ಆ ದಿವಸದ ಒಳಗಡೆ ಕೊಡುವಂಥ ಕೆಲಸಗಳನ್ನು ತಾವು ಮಾಡಬೇಕಾಗ್ತದೆ ಅನ್ನೋದು. ಅದರ ಜೊತೆಗೆ ಈಗ ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದೇವೆ ಅನ್ನುವಂಥದ್ದನ್ನು ಬಹುಶಃ ತಾವೆಲ್ಲ ತಿಳ್ಕೊಂಡಿದ್ರಿ. ಹೀಗಾಗಿ ನಿಮಗೂ ಸಹ ಈಗ ಸರ್ಕಾರ ಲ್ಯಾಪ್ಟಾಪ್ ಕೊಡುವುದರ ಮೂಲಕ ಕೆಲಸಗಳು ಸ್ಪೀಡ್ ಆಗಬೇಕು. ಸಾರ್ವಜನಿಕರಿಗೆ ಯಾವುದೇ ಸಂದರ್ಭದಲ್ಲಿ ತೊಂದರೆಯನ್ನು ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರ ಸದುಪಯೋಗ ಆಗಬೇಕು. ಕೇವಲ ಇವತ್ತು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಅಂತ ತಿಳಿದು ನಿಮ್ಮ ಮನೆಯ ಮಕ್ಕಳಿಗೆ ದಯಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಮನೆಯಲ್ಲಿ ಇಟ್ಕೊಳ್ಬೇಡ್ರಿ. ಕಚೇರಿಗೆ ಪ್ರತಿದಿನ ತರುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಈಗ ಲ್ಯಾಪ್ಟಾಪ್ ಯಾರೇ ಆಗಲಿ ಈಗ ಪ್ರತಿಯೊಬ್ಬರಿಗೂ ಲ್ಯಾಪ್ಟಾಪ್ ಅಂತ ಹೇಳಿದ್ಕೊಳ್ಳೆ ಭಾಳ ಇಷ್ಟ ಇರ್ತದೆ. ಅದನ್ನು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಕುಮಟಾ ತಹಸೀಲ್ದಾರ್ ಆಫೀಸ್ ಅಂತ ಹೇಳಿದರೆ ಒಳ್ಳೆಯ ಕೆಲಸ ಮಾಡೋರಿದ್ದಾರೆ, ಇಲ್ಲಿ ಪ್ರಾಮಾಣಿಕರಿದ್ದಾರೆ ಅನ್ನುವಂಥ ಭಾವನೆ ಸಾರ್ವಜನಿಕ ವಲಯದಲ್ಲಿ ಬರಬೇಕಾಗ್ತದೆ. ನೀವು ಹೇಳ್ಬೋದು ಇಲ್ಲ ನಾವು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದರು, ಶಾಸಕರಿಗೆ ನಮ್ಮ ಮೇಲೆ ತೃಪ್ತಿ ಇಲ್ವೋ ಅಥವಾ ಸಮಾಧಾನ ಇಲ್ವೋ ಅನ್ನುವಂಥ ಭಾವನೆ ಅಲ್ಲ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಾನು ಅವನಿಗೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನುವಂಥದ್ದನ್ನು ನಾನು ಯಾವತ್ತೂ ಹೇಳೋದಲ್ಲ. ಮತ್ತು ಕೆಲಸ ಜಾಸ್ತಿ ಮಾಡಬೇಕು, ಇನ್ನೂ ಕೆಲಸ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಕೆಲಸ ಆಗಬೇಕು ನಿಮ್ಮಿಂದ ಅನ್ನುವಂಥ ಭಾವನೆ ನನಗೆ ಯಾವತ್ತು. ಇವತ್ತೆಲ್ಲರೂ ನಾನು ನಿಮಗೆ ಸರ್ಟಿಫಿಕೇಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ನಾಡಿಗೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾನು ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅವ್ರು ಹೋದಲ್ಲೆಲ್ಲ ಕಡೆ ಹೇಳ್ತಾರೆ. ಅವ್ರು ಏನಾದರೂ ಯಾರಾದರೂ ಅಬ್ಜೆಕ್ಷನ್ ಮಾಡಿದರೆ ನೀ ಏನು ಹೇಳ್ತೀಯೋ MLA ಆದರೆ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಭಾಳ ಒಳ್ಳೆ ಕೆಲಸಗಾರ ಅಂತ ಹೇಳಿ ನೋಡಿದ್ರೆ ನೀವೇ ನನ್ನ ವಿರುದ್ಧ ಮಾತಾಡ್ತೀರ ಅಂತ ಹೇಳಿದ್ರೆ ಆಗೋದಿಲ್ಲ ಅನ್ನೋದ್ರೆ ಅವರು ಅದು ಮತ್ತೆ ಹೇಳ್ತಾರೆ. ನಾಡಿಗೆರು ಭಾಳ ವರ್ಷದಿಂದ ಕುಟುಂಬದಲ್ಲಿದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸುಧಾರಣೆ ಆಗಬೇಕು ಅನ್ನೋದು, ನಾಡಿಗೆಯಿಂದ ಸ್ವಲ್ಪ ಸುಧಾರಣೆ ಆಗಬೇಕು. ಜನರದ್ದು ಕೆಲಸಗಳು ನಿಮ್ಮಿಂದ ಹೆಚ್ಚಿಗೆ ಜನ ಅಪೇಕ್ಷೆ ಪಡ್ತಾರೆ, ಅದನ್ನು ಮಾಡಿಕೊಡ್ಬೇಕು ಅನ್ನೋದು. ಹಣವನ್ನು ಕೊಡುವಂಥ ಕೆಲಸ ಮಾಡಬೇಕು. ಹಿಂದೆ ನಮ್ಮ ಸರ್ಕಾರ ಇದ್ದವಾಗ ಬಹುಶಃ ನಾನು ಭಾಳ ದೊಡ್ಡ ಪ್ರಮಾಣದಲ್ಲಿ 3 ಕೋಟಿಯಷ್ಟು ಹಣ ಯಾರ ಮನೆ ಒಳಗಡೆ ನೀರು ಹೊಕ್ಕಿದೆಯೋ ತಹಸೀಲ್ದಾರ್ರೆ ಅವ್ರು ಎಲ್ಲರಿಗೂ ಕೊಡುವಂಥ ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದನ್ನು. ಪ್ರತಿಯೊಬ್ಬರಿಗೆ 10,000 ರೂಪಾಯಿಯನ್ನು ಅವ್ರ ಮನೆ ಬಾಗಿಲಿಗೆ ಮುಚ್ಚುವುದನ್ನು ಮಾಡಬೇಕು. ಆ ರೀತಿ ಕೆಲಸಗಳನ್ನು ನೀವು ಮಾಡಬೇಕು. ಏನು ಈಗ ಈ ಸರಿ ನಮ್ಮ ಸರ್ಕಾರ ಇಲ್ಲ, ನಾನು ಅದನ್ನು ಆ ರೀತಿಯಾಗಿ ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಸರ್ಕಾರದಿಂದ ಹಣನೂ ಬರ್ತಾ ಇಲ್ಲ. ಏನೇ ಇದೆ, ಎಷ್ಟೇ ಕಷ್ಟ ಇದ್ದರೂ ಸಹ ಇವತ್ತು ಕಂದಾಯ ಇಲಾಖೆ ಭಾಳ ಒಳ್ಳೆಯ ಸಚಿವರಿದ್ದಾರೆ, ಕೃಷ್ಣ ಬೈರೇಗೌಡರು. ಅವರ ಮೂಲಕ ಇನ್ನೂ ಹೆಚ್ಚಿನ ಕೆಲಸಗಳು ಆಗಲಿ ಅನ್ನುವಂಥದ್ದನ್ನು ಹಾರೈಸಿ ನಮಗೆಲ್ಲ ವಹಿಸಿ ನನ್ನ ಮಾತನ್ನು
ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.